ಸಂಘಗಳ ಪದಾಧಿಕಾರಿಗಳ ಒಂದು ಸರ್ವ ಸದಸ್ಯರ ಸಭೆ ಇವತ್ತು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆಯಿತು. ವಿಶೇಷವಾಗಿ ಇವತ್ತು ನೋಟರಿಯವರು ಕೂಡ ಸಾಕಷ್ಟು ಸಮಸ್ಯೆಗಳು ಇವತ್ತು ಕೂಡ ಚರ್ಚೆ ಆಯಿತು. ವಿಶೇಷವಾಗಿ ಇವತ್ತು ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನವೀಕರಣ ಪ್ರಮಾಣ ಪತ್ರ ಇನ್ನೂ ಕೆಲವರಿಗೆ ಕೊಡಬೇಕಾಗಿದೆ ತಕ್ಕಂತೆ ಕೂಡ ಇವತ್ತು ಸಭೆಯಲ್ಲಿ ಚರ್ಚೆ ಆಗಿದೆ. ವಿಶೇಷವಾಗಿ ಈ ಸ್ಟಾಂಪ್ ಡಿಜಿಟಲೀಕರಣ ಸೇರಿದಂತೆ ಒಪ್ಪಂದ ಕರಾರು ಪತ್ರ ಆಗಿರ್ಬೋದು, GPA ಆಗಿರ್ಬೋದು, ಬೇರೆ ಬೇರೆ ಕಾಗದ ಪತ್ರಗಳಲ್ಲಿ ಏನು ಇವತ್ತು ಸಂಬಂಧಿಸಿದ ಸಮಸ್ಯೆಗಳಿದೆ ಅದನ್ನು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತಂದು ಕಂದಾಯ ಸಚಿವರನ್ನ ಭೇಟಿ ಮಾಡಿ ಇದನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಇದಕ್ಕೂ ಕೂಡ ಒಂದು ಸೂಕ್ತ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಕೂಡ ಇವತ್ತು ಒಂದು ಪ್ರಮುಖವಾಗಿ ಚರ್ಚೆ ನಡೀತಾ ಅಂತ ಹೇಳಬಹುದಾಗಿದೆ. ಮುಂಬರ್ತಕ್ಕಂಥ ವಕೀಲರ ಪರಿಷತ್ ಚುನಾವಣೆಯಲ್ಲಿ ಕೂಡ ಇವತ್ತು ನೋಟರಿ ಸಂಘದ ವತಿಯಿಂದ ಕೂಡ ಅನೇಕರು ಸ್ಪರ್ಧೆ ಮಾಡುವಂಥದ್ದು, ಹಾಗೆಯೇ ಮಹಿಳಾ ಮೀಸಲಾತಿ ವಿಚಾರ ಕುರಿತಂತೆ ಕೂಡ ಇಲ್ಲಿ ಇವತ್ತು ಪ್ರಮುಖವಾಗಿ ಚರ್ಚೆ ನಡೀತಿದೆ ಅಂತ ಹೇಳ್ಬೋದಾಗಿದೆ. ರಾಜ್ಯ ನೋಟರಿಗಳ ಸಂಘದಿಂದ ವಿಶೇಷವಾದ ಒಂದು ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಏರ್ಪಡಿಸಿದ್ದೇವೆ. ಮುಖ್ಯವಾಗಿ 3 ವಿಷಯಗಳನ್ನು ನಾವು ಇವತ್ತು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಒಂದನೇದಾಗಿ ನಮ್ಮ ನೋಟ್ರಿಗಳು ಬಹಳಷ್ಟು ಮಂದಿಗೆ ಕ್ಲಪ್ತ ಕಾಲದಲ್ಲಿ ಅಪ್ಲಿಕೇಶನನ್ನು ಪುನರ್ನವೀಕರಣ ಮಾಡೋಕ್ಕೆ ನೋಟ್ರಿ ಸರ್ಟಿಫಿಕೇಟನ್ನು ಕೊಟ್ಟಾದಾಗ್ಯೂ ಸಹ ಇಲ್ಲಿವರೆಗೆ ಅವರಿಗೆ ಹೆಚ್ಚಿನವರಿಗೆ ಬಂದಿಲ್ಲ. ಇಲ್ಲ 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 ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಕೆಲವರು ರಾಜ್ಯ ಸರ್ಕಾರದಿಂದ ನೇಮಕ ಆಗಿರ್ತಾರೆ, ಕೆಲವರು ಕೇಂದ್ರ ಸರ್ಕಾರದಿಂದ ನೇಮಕ ಆಗ್ತಾರೆ. ಅದರಲ್ಲಿ ಅವ್ರಿಗೆ ಆಗದೆ ಇರೋದ್ರಿಂದ ಅದು ಬಹಳಷ್ಟು ದಿನ ಅದು ಪೆಂಡಿಂಗ್ ಇರೋದ್ರಿಂದ ಅವ್ರಿಗೆ ತಕ್ಷಣ ಆ ನೋಟ್ರಿ ಸರ್ಟಿಫಿಕೇಟ್ ಏನಿದೆಯೋ ಅವ್ರ ಪ್ರಮಾಣ ಪತ್ರವನ್ನು ನವೀಕರಣ ಮಾಡುವ ಬಗ್ಗೆ ಸಂಬಂಧಪಟ್ಟವರನ್ನು ಭೇಟಿ ಮಾಡಿ ಚರ್ಚಿಸಿ ಆ ನೋಟ್ರಿಗಳಿಗೆ ಒಂದು ನ್ಯಾಯ ಒದಗಿಸಿಕೊಡೋದ್ರ ಬಗ್ಗೆ ನಾವು ಒಂದು ಮೊದಲನೇ ಹೆಜ್ಜೆ. ಎರಡನೇದು ತಮಗೆಲ್ಲರಿಗೂ ಗೊತ್ತಿದೆ, ಈ ಸ್ಟ್ಯಾಂಪ್ ಡಿಜಿಟಲೈಸೇಷನ್ ಗಣಕೀಕರಣ, ಈ ಸ್ಟ್ಯಾಂಪ್ ಡಿಜಿಟಲೈಸೇಷನ್ ಇದರಿಂದ ನಮ್ದು ಎಲ್ಲದಕ್ಕೂ ಆಕ್ಷೇಪ ಇಲ್ಲ, ಗಣಕೀಕರಣ ಮಾಡೋದಕ್ಕೆ ಆಕ್ಷೇಪ ಇಲ್ಲ. ಆದರೆ ಅವರು ಎಲ್ಲ ಅಗ್ರಿಮೆಂಟು, ಅಫಿಡವಿತ್ತು ಇದೆಲ್ಲ ನಾವು ಡ್ರಾಫ್ಟೇ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಡ್ರಾಫ್ಟ್ ಕೊಟ್ಟರೆ ಅದು ಒಪ್ಪಂದ ಕರಾರು ಪ್ರಮಾಣ ಪತ್ರ ಇದೆಲ್ಲ ನಾವು GPA ಇತರೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಅವರು ನಾವು ಅದನ್ನೇ ಡ್ರಾಫ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ರೀತಿಯಲ್ಲಿ ಫಾರ್ಮೆಟ್ ಕೊಟ್ರೆ ಎಲ್ಲ ವಿಚಾರಗಳು ನಮಗೆ ಬೇಕಾದ ಒಬ್ಬೊಬ್ರು ವಿಚಾರ ಒಂದೊಂದ್ ತರ ಇರ್ತದೆ. ಆ ಸ್ಟ್ಯಾಂಡರ್ಡ್ ಫಾರ್ಮಾಲಿಟೀಸ್ ಒಂದು ಕೊಟ್ರೆ ಅವ್ರು ಫಾರ್ಮೆಟ್ ಕೊಟ್ರೆ ನಮ್ಗೆ ಕಷ್ಟ ಆಗುತ್ತೆ ನಮ್ಮ ಜನರಿಗೆ. ಅದಕ್ಕೆ ನಾವೇನು ಹೇಳೋದಂತ ಹೇಳಿದ್ರೆ, ನೀವು ಡಿಜಿಟಲೈಸೇಷನ್ ಮಾಡೋದಕ್ಕೆ ನಮ್ದು ಆಕ್ಷೇಪ ಇಲ್ಲ, ಸ್ಟ್ಯಾಂಪು ಅವ್ರ ಹೆಸರಲ್ಲೇ ಬರಲಿ, ಅದಕ್ಕೆಲ್ಲ ಏನೂ ತೊಂದರೆ ಇಲ್ಲ. ಬಟ್ ಏನು ಅವರು ಡ್ರಾಫ್ಟ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಆ ಡ್ರಾಫ್ಟ್ ಕೊಡೋದನ್ನ ನಮಗೆ ಮಾಡೋಕೆ ಅವಕಾಶವನ್ನ ಕೊಡಬೇಕು ಅಂತ ನಮಗೆ. ಅದಕ್ಕೂ ಸಹ ನಾವು ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅದ್ರ ಬಗ್ಗೆ ನಿರ್ಣಯ ಮಾಡೋಣ. ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ, ಹೌದು, ಆ ಮೀಸಲಾತಿ ಅಡಿಯಲ್ಲಿ ನಮ್ಮ ಸಂಘದ ಸದಸ್ಯರು ಆಯ್ಕೆ ಆಗುವ ರೀತಿಯಲ್ಲಿ ಅಭ್ಯರ್ಥಿಯನ್ನು ಬೆಂಬಲಿಸುವ ಬಗ್ಗೆ ಸಹ ನಾವು ಚರ್ಚಿಸ್ತಾ ಇದ್ದೀವಿ.